ಹೋಳಿಗೆ ಸ್ವಲ್ಪ ಕಲರ್ಫುಲ್ದು ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡು ರವೆ ಇಡ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ರವೆ ಸ್ವಲ್ಪ ತೊಗೊಂಡಿದ್ದೀನಿ, ಮೊಸರು ಸ್ವಲ್ಪ ತೊಗೊಂಡಿದ್ದೀನಿ. ಮಿಕ್ಸ್ ಮಾಡಬೇಕೀಗ. ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಇದು ಮಿಕ್ಸ್ ಆದಮೇಲೆ ಬೇಕಾದರೆ ಹಾಕೋಕ್ಕೆ. ಆಮೇಲೆ ಇದಕ್ಕೆ 4 ಕಲರ್ ಮಾಡ್ತಾಯಿದ್ದೀನಿ. ಒಂದು ಟರ್ಮರಿಕ್ ಅರಿಶಿಣದಿಂದ, ಇನ್ನೊಂದು ಸ್ಪಿನಾಚು ಗ್ರೀನ್ ಕಲರ್ ಬರುತ್ತೆ, ಟರ್ಮರಿಕ್ ಯೆಲ್ಲೋ ಬರುತ್ತೆ, ಆಮೇಲೆ ಬೀಟ್ರೂಟು, ಆಮೇಲೆ ಇನ್ನೊಂದು ಬಟರ್ಫ್ಲೈ ಪೀ ಅಂತ ಹೇಳಿಬಿಟ್ಟು ಅದೇ ಶಂಖದ ಹೂವು ಅಂತಾರಲ್ವ, ಅದು ಲೈಟ್ ಪರ್ಪಲಿಶ್ ಬರುತ್ತೆ. ಆದಷ್ಟು ಇದ್ರ ಜೊತೆಲಿ ಮಿಕ್ಸ್ ಮಾಡಿಬಿಟ್ಟು ಇಡ್ಲಿ ಮಾಡೋಕ್ಕೆ, ಹೋಳಿಗೆ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂಥೇಳಿ ಅದನ್ನು ಚಟ್ನಿ ಪುಡಿನೋ ಯಾವುದ್ರ ಜೊತೆಲಾದ್ರೂ ತಿನ್ಬೋದು. ಸ್ವಲ್ಪ ಉಪ್ಪು ಮಿಕ್ಕಿದ ನೀರನ್ನ ಆದಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇಷ್ಟು ಥಿಕ್ನೆಸ್ ಇದೆ. ಇದು ರವೆ ಒಂದು ಸ್ವಲ್ಪ ಹೀರ್ಕೊಳ್ಳುತ್ತೆ. ಎಲ್ಲ ನ್ಯಾಚುರಲ್ದೇ ಇಂಗ್ರೀಡಿಯೆಂಟ್ಸು, ಯಾವುದು ಕಲರೆಲ್ಲ ಹಾಕ್ತಿಲ್ಲ ಎಕ್ಸ್ಟ್ರಾ, ಎಲ್ಲ ವೆಜಿಟೇಬಲ್ಸು ಆ ಥರದ್ದೇ ಇರೋದು ಅದರಲ್ಲಿ. ಸೊ ನೀವು ಮಾಡ್ಕೊಂಡು ತಿನ್ಬೋದು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮಕ್ಳಿಗೂ ಕಲರ್ಫುಲ್ ಇಡ್ಲಿ ಅಂತ ಹೇಳಿದ್ರೆ ಇಷ್ಟ ಆಗುತ್ತೆ, ಎವ್ರಿ ಡೇ ಸೇಮ್ ಮಾಡೋ ಬದಲು. ಸೊ ಇವಾಗ ನಾನು 5 ಕಲರ್ ಥರ ಆಗುತ್ತೆ. ವೈಟು ಒಂದಿರುತ್ತೆ. ಸೊ ವೈಟು, ಯೆಲ್ಲೋ, ಗ್ರೀನು, ಪಿಂಕು, ಪರ್ಪಲ್ಲು. ಸೊ ನೀವು ಮಾಡ್ಕೊಂಡು ತಿನ್ನಿ. ಚಟ್ನಿ ಜೊತೆಲೋ ತುಪ್ಪದ ಜೊತೆಲೋ ಆ ಥರ ಹಾಕ್ಕೊಂಡು ತಿನ್ಬೋದು. ನಾವು ಮಂಗಳೂರು ಕಡೆ ಎಲ್ಲ ಕೊಬ್ಬರಿ ಎಣ್ಣೆಯಲ್ಲೂ ತಿಂತಿದ್ವಿ ಸಣ್ಣವ್ರು ಇರೋದು, ಇವಾಗಿಲ್ಲ. ಬಟ್ ನನಗೆ ಇವಾಗಲೂ ಇಷ್ಟ ಅದು. ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಮೇಲ್ಗಡೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಇಲ್ಲ ತುಪ್ಪ ಹಂಗೆ ಹಾಕ್ಕೊಂಡು ತಿನ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ ನಮಗೆ ಹೊಸ ವೀಡಿಯೋಸ್ ಬೇಕು ಅಂತ ಅಂದರೆ. ಇವಾಗ ಇದನ್ನೊಂದು ಅರ್ಧ ಗಂಟೆ ಇಡ್ತೀನಿ. ರವೆ ಎಲ್ಲ ಸ್ವಲ್ಪ ಹೀರ್ಕೊಳ್ಳುತ್ತೆ ಲಿಕ್ವಿಡ್ನ. ಈಗ ಅರ್ಧ ಗಂಟೆ ಆಯಿತು. ಇವಾಗ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಇದನ್ನು ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಇವಾಗ ನೀರು ಹಾಕಿ ಬಿಸಿಗೆ ಇಡ್ತೀನಿ. ಆಮೇಲೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಎಣ್ಣೆ ಹಚ್ಕೊತೀನಿ ಫಸ್ಟೆಲ್ಲ. ನೀರು ಹಾಕಿ ಸ್ಟವ್ ಆನ್ ಮಾಡಿಬಿಟ್ಟು ಬಿಸಿ ಆಗೋಕ್ಕೆ ನೀರನ್ನ ಇಡ್ತಾಯಿದ್ದೀನಿ, ಮೀಡಿಯಮ್ ಹೀಟು. ಇವಾಗ ಎಣ್ಣೆ ಹಚ್ತೀನಿ. 2 ಪ್ಲೇಟಿಗೆ ಮಾತ್ರ ಹಚ್ಚಿದ್ದೀನಿ. 3ನೇದಿಗೆ ಬೇಕಾ ಅಂತ ನೋಡ್ಬೇಕು ನಾನು. ಬೀಟ್ರೂಟಿಂದ ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡಬೇಕು. ಬೀಟ್ರೂಟಿಂದ ಹಾಕಿದ್ದೀನಿ, 3 ದಿಕ್ಕು ಬಂತು. ಇವಾಗ ನಾನು ಟರ್ಮರಿಕ್ದು ಹಾಕ್ತೀನಿ. ಮಿಕ್ಸ್ ಮಾಡೋಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ. ಅರಿಶಿಣಕ್ಕೆ ಸ್ವಲ್ಪ ಬಿಸಿನೀರು ಹಾಕಿದ್ರೆ ಟರ್ಮರಿಕ್ ವಾಸನೆ ಹೋಗುತ್ತೆ. ಸೊ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಟರ್ಮರಿಕ್ಕು ಅಷ್ಟೇ 3 ಬಂದಿದೆ. ಇವಾಗ ಬಟರ್ಫ್ಲೈ ಪೀ ಅಂತ ಹೇಳ್ತಲ್ಲ, ಶಂಖದ್ದು, ಅಥವಾ ಪರ್ಪಲ್ ಕಲರ್ ಫ್ಲವರು, ಅದರಿಂದ ಪರ್ಪಲ್ ಕಲರ್ ಬಂದಿದೆ. ಅದನ್ನು ಇವಾಗ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀನಿ. ಪರ್ಪಲ್ ಕಲರ್ದು 3 ಆಗಿದೆ. ಇವಾಗ ಮಿಂಟು, ಸ್ಪಿನಾಚು ಅದು ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಗ್ರೀನ್ದು ಆಯಿತು. ಸೊ ಇದಿಷ್ಟು ಇವಾಗ ಕುಕ್ ಮಾಡೋಕ್ಕೆ ಇಡ್ತೀನಿ. ಒಂದು 20 ನಿಮಿಷಕ್ಕೆ ಇಡ್ತೀನಿ. ಈಗ ಅದು ಕುಕ್ ಆದಮೇಲೆ ತೋರಿಸ್ತೀನಿ. ಮುಚ್ಚಳ ಹಾಕಿ ಇಟ್ಟಾಗಿದೆ. ಈಗ 20 ಮಿನಿಟ್ಸಿಗೆ ಟೈಮರ್ ಇಡ್ತೀನಿ. ಅಲೆಕ್ಸಾ, ಟೈಮರ್ ಫಾರ್ 20 ಮಿನಿಟ್ಸ್. 20 minutes starting now. ಇಷ್ಟಿದೆ. ಇದು ವೈಟದು ಇಡ್ಲಿ ಮಾಡೋದಕ್ಕೆ ಹಾಕಿಡ್ತೀನಿ. ಇವಾಗ ಇದು ಸ್ವಲ್ಪ ತಿಕ್ಕಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಇದನ್ನು ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ವೈಟ್ ಇಡ್ಲಿನ ಈ ಕಪ್ಪಲ್ಲೇ ಮಾಡ್ತಾಯಿದ್ದೀನಿ. 2 ಕಪ್ ಬಿಡಿದಾಗುತ್ತೆ. ಅದನ್ನು ಪಾತ್ರೆಲಿ ಇಟ್ಬಿಟ್ಟು ಮಾಡಬೇಕೀಗ. ಈ ಥರ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಒಂದು ಪಾತ್ರೆಲಿ ಇಟ್ಟಿದ್ದೀನಿ. ಈಗ ಲಿಡ್ ಹಾಕಬೇಕು. ಲಿಡ್ ಹಾಕಿ ಮುಚ್ಚಿದ್ದೀನಿ. ಹಿಂಗೆ ಆಗ್ತಾಯಿದೆ. ಒಂದು ಸತಿ ಸ್ಪೂನ್ ಹಾಕಿ ಚೆಕ್ ಮಾಡಿ ನೋಡ್ತೀನಿ. ಅಂಟ್ಕೊತ ಇಲ್ಲ ಅಷ್ಟೊಂದು. ಇನ್ನೊಂದು 5 ಮಿನಿಟ್ಸ್ ಇಟ್ಬಿಟ್ಟು ಆಫ್ ಮಾಡ್ತೀನಿ. ಇಮಿಡಿಯೇಟಾಗಿ ತೆಗಿಬಾರ್ದು, ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಬಿಡಬೇಕು, 1 or 2 ಮಿನಿಟ್ಸು, ಆಮೇಲೆ ತೆಗಿಬೇಕು.
ಹಿಂದ್ಗಡೆ ವೈಟಿಂದ ಆಗ್ತಾ ಇದೆ, ಅದು ಸ್ವಲ್ಪ ಲೇಟಾಗಿಟ್ಟೆ, ಅದರಿಂದ ಆಫ್ ಮಾಡಾಯ್ತಿದ್ದು. ಇದಾಗಿದೆ 3 ಪ್ಲೇಟಿಂದು 12 ಆಗಿದೆ. ಬೀಟ್ರೂಟ್ ಮಾತ್ರ ಸ್ವಲ್ಪ ಕಲರ್ ಕಮ್ಮಿ ಆಯಿತು ಅನ್ಸುತ್ತೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಬೇಕಾಗಿತ್ತು ನಾನು. ಬೇರೆ ಎಲ್ಲ ಕಲರ್ ಚೆನ್ನಾಗಿ ಬಂದಿದೆ, ಬಿಳಿದು ಇನ್ನೂ ಆಗ್ತಾಯಿದೆ. ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡ್ಕೊಳ್ತೀನಿ. ಮಕ್ಳಿಗೆ ಕೈಂಡ್ ಆಫ್ ಡಿಫ್ರೆಂಟ್ ಆಗಿರುತ್ತೆ, ಹಬ್ಬಕ್ಕೆ ಅಂತಲೂ ನಾವು ಸ್ಪೆಷಲ್ ಮಾಡ್ದಂಗಿದೆ ಕಲರ್ಫುಲ್ಲಾಗಿ. ಇದು ತುಪ್ಪದ ಜೊತೆಲಿ ತಿನ್ನೋಕ್ಕೆ ಅಂಥೇಳಿ ಸೊ ಇಟ್ಟಿದ್ದೀನಿ. ಚಟ್ನಿ ಪುಡಿ ಆ ಥರದ್ದು ಯಾವುದ್ರಲ್ಲಾರು ತಿನ್ಕೋಬೋದು ಚಟ್ನಿ ಮಾಡಿಕೊಂಡು. ಇದು ಆಗಿದೆ, ಇದನ್ನು ತೆಗೆದ್ಬಿಟ್ಟು ಅದ್ರ ಜೊತೆಲಿ ಇಡ್ತೀನಿ. ಎಂಜಾಯ್ ಮಾಡಿ. ಓಕೆ ಬಾಯ್.